ಹಾಯ್ ನಮಸ್ಕಾರ. ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ಸರಿತಾ ಸನ್ನಿಧಿ ಲಾಕ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಸಹ ಚೆನ್ನಾಗಿದ್ದೀವಿ. ಈ ವಿಡಿಯೋ ನೀವು ಏನು ವೀಕ್ಷಣೆ ಮಾಡ್ತಾ ಇದ್ದೀರೋ ಇದು ನಮ್ಮ ಮನೆಯವರ ವರ್ಷದ ಕಾರ್ಯದ ವಿಡಿಯೋ ಇದಾಗಿರುತ್ತೆ. ಪುಟ್ಟ ಪುಟ್ಟ ಕ್ಲಿಪ್ಪಿಂಗ್ಸ್ನೊಂದಿಗೆ ಇವತ್ತು ವಿಶೇಷವಾದ ಒಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ತುಂಬ ಹೆಣ್ಮಕ್ಳು ಕೇಳ್ತಾ ಇದ್ರಿ ಗರುಡ ಪುರಾಣದ ಬಗ್ಗೆ. ನನ್ನ ಮತ್ತೊಂದು ಚಾನಲಲ್ಲಿ ತಿಳಿಸಿದೆ, ಅದನ್ನು ಮತ್ತೆ ನಮಗೆ ಈ ಚಾನಲಲ್ಲೂ ಕೂಡ ತಿಳಿಸಿ ಅಕ್ಕ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಇದ್ದಿದ್ದರಿಂದ ಈ ವಿಡಿಯೋಸ್ಗಳು ಸಹ ನನ್ನ ಮೊಬೈಲ್ ಗ್ಯಾಲರಿಲಿ ನಾನು ತಗೊಂಡಿದ್ದಂಥದ್ದು ಇತ್ತು. ಇದರೊಟ್ಟಿಗೆ ಇವತ್ತು ಗರುಡ ಪುರಾಣದ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾನು ಇವತ್ತು ನಿಮ್ಮ ಮುಂದೆ ತಿಳಿಸುವಂಥದ್ದನ್ನು ಖಂಡಿತ ಮಾಡ್ತೀನಿ. ಎಂದಿನಂತೆ ನಮ್ಮ ಮನೆಯಲ್ಲಿ ಅವರ ಒಂದು ವಿಶೇಷ ಕಾರ್ಯ, ಮನೆಯಲ್ಲಿ ಸಹ ಹಾಗೆ ಸ್ಮಶಾನದಲ್ಲಿ ಹಾಗೂ ನನ್ನ ಮಕ್ಕಳಿಬ್ಬರು ಸಹ ಅವರ ಕರ್ತವ್ಯದ ಕಾರ್ಯ ಇರುತ್ತೆ. ಗಂಡು ಮಕ್ಕಳು ಮಾಡುವಂಥ ಕಾರ್ಯ, ತಂದೆಯ ಮೋಕ್ಷಕ್ಕಾಗಿ, ತಂದೆಗೆ ಒಂದು ಸ್ವರ್ಗದ ಹಾದಿಯತ್ತ ಪ್ರಯಾಣದಲ್ಲಿ ಮಕ್ಕಳು, ಅವರ ರಕ್ತಕ್ಕೆ ಹುಟ್ಟಿದಂಥ ಮಕ್ಕಳು ಮಾಡುವಂತಹ ಈ 11 ದಿನದ ಕಾರ್ಯ ಹೇಗೆ ಬರುತ್ತೋ ವರ್ಷದ ಶ್ರಾದ್ದನೂ ಕೂಡ ಅಷ್ಟೇ ವಿಶೇಷ ಅಂತ ಹೇಳ್ಬೋದು. ಇಲ್ಲಿ ನೀರು ಬಿಟ್ಟು ಕೆಳಗೆ ಬಿಡ್ಬೇಕು ಆಯ್ತಾ. ಅಸ್ಮತ್ತು ಅಸ್ಮತ್ತು ಪಿತರಂ ಅಂದ ಹೆಸರು ಮಹೇಶ್ ದಾಸ ಶಿವಗೋತ್ರಂ ವಸುರೂಪಂ ಸದಾನಂ ತರ್ಪಯಾಮಿ. ತರ್ಪಯಾಮಿ ಅನ್ಸತ್ತೆ ಇವನ್ ಬೆರಳಿಗೆ, ತರ್ಪಯಾಮಿ ಇವನ್ ಬೆರಳಿಗೆ. ಅಸ್ಮತ್ತು ಪುನಃ ಚಿಲ್ಲರೆ ಎಳ್ಳು ತಗೊಳ್ಳಿ. ಬೆರಳಿಗೆ ಅಸ್ಮತ್ತು ಪಿತಾಮಹ ಅವ್ರ ತಂದೆ ಹೆಸರು ಮಲ್ಲಿಕಾರ್ಜುನ ದಾಸ ಶಿವಗೋತ್ರಂ ರುದ್ರರೂಪಂ ಸದಾನಂ ತರ್ಪಯಾಮಿ. ಬಿಡಿ ತರ್ಪಯಾಮಿ ಇದರ ಜೊತೆ ಅವ್ರ ಕೈಗೆ, ಇದರ ಜೊತೆ ಅವ್ರ ಕೈಗೆ ತರ್ಪಯಾಮಿ. ಪುನಃ ಹೇಳೋದು ಕಡೆ ಅಸ್ಮತ್ತು ಪ್ರಪಿತಾಮಹ ಅವ್ರ ತಂದೆ ಹೆಸರು ಗರುಡ ಪುರಾಣದ ಪ್ರಕಾರ ಮರಣದ ನಂತರ ಆತ್ಮವು 13 ದಿನಗಳ ಕಾಲ ಭೂಮಿಯಲ್ಲೇ ಉಳಿದು ನಂತರ ಯಮಲೋಕಕ್ಕೆ ಪ್ರಯಾಣಿಸುತ್ತದೆ. ಅಂದರೆ ಮೊದಲ 11 ದಿನಗಳಲ್ಲಿ ಆತ್ಮವು ಸೂಕ್ಷ್ಮ ದೇಹವನ್ನು ಹೊಂದಿ ಮನೆಯಲ್ಲಿನ ಪಿಂಡದಾನದಿಂದ ಶಕ್ತಿ ಪಡೆದು ಯಮದೂತರೊಂದಿಗೆ ಯಮಲೋಕದ ಕಡೆಗೆ 86,000 ಯೋಜನೆಗಳ ಕಠಿಣ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ಕರ್ಮದ ಆಧಾರದ ಮೇಲೆ ಪುನರ್ಜನ್ಮ ನಿರ್ಧಾರವಾಗುತ್ತದೆ ಎನ್ನಲಾಗಿದೆ. ಹಾಗೆ ಸ್ನೇಹಿತರೆ, ಮೊದಲ 10 ದಿನಗಳು ಆತ್ಮವು ದೇಹವನ್ನು ತೊರೆದ ನಂತರ ಅದು ತನ್ನ ಕುಟುಂಬದವರ ನಡುವೆಯೇ ಇರುತ್ತದೆ. ಈ ಅವಧಿಯಲ್ಲಿ ನೀಡಲಾಗುವ ಪಿಂಡದಾನ ಮತ್ತು ತರ್ಪಣವು ಆತ್ಮಕ್ಕೆ ಶಕ್ತಿಯನ್ನು ಸಹ ನೀಡುತ್ತದೆ. ಆ ದಿನ ಅಂದರೆ 11ನೇ ದಿನ ಆತ್ಮಕ್ಕೆ ಯಮಲೋಕದ ದಾರಿಯಲ್ಲಿ ಚಲಿಸಲು ಅಗತ್ಯವಾದ ಶಕ್ತಿ ದೊರೆಯುತ್ತದೆ. 11ನೇ ದಿನದಂದು ನಡೆಯುವ ಶ್ರಾದ್ದ ವಿಧಿಗಳು ಆತ್ಮಕ್ಕೆ ಆಹಾರ ಮತ್ತು ನೀರನ್ನು ಒದಗಿಸಿ ಯಮದೂತರೊಂದಿಗೆ ಪ್ರಯಾಣಿಸಲು ಸಹಾಯ ಮಾಡುತ್ತದೆ. ಅಂದರೆ ಯಮದೂತರು ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ. ದಾರಿಯಲ್ಲಿ ಕಠಿಣ ಹಾದಿ, ವೈತರಣಿ ನದಿ ಮತ್ತು ವಿವಿಧ ನರಕಗಳ ಮೂಲಕ ಹಾದು ಹೋಗಬೇಕಾಗುತ್ತದೆ. ಆತ್ಮವು ಮಾಡಿದ ಪಾಪ ಪುಣ್ಯಗಳ ಆಧಾರದ ಮೇಲೆ ಯಮರಾಜನು
ಅದನ್ನು ಅವನು ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಇಲ್ಲಾಂದರೆ ಪುನರ್ಜನ್ಮಕ್ಕೆ ಕಳಿಸಬೇಕೇ ಎಂದು ನಿರ್ಧರಿಸಲಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಆತ್ಮದ 1 ವರ್ಷದ ಪ್ರಯಾಣ ಹೇಗಿರುತ್ತೆ ಅನ್ನೋದಾದರೆ, ಮೊದಲ 13 ದಿನಗಳು ಪ್ರೇತತ್ವ ಅವಸ್ಥೆ ಅಂತ ಹೇಳ್ತಾರೆ. ಮರಣದ ನಂತರ ಆತ್ಮವು ಸೂಕ್ಷ್ಮ ದೇಹವನ್ನು ಧರಿಸಿ ತಾನು ವಾಸಿಸುತ್ತಿದ್ದ ಮನೆಯಲ್ಲಿಯೇ ಇರುತ್ತದೆ. ಈ ಸಮಯದಲ್ಲಿ ಕುಟುಂಬದವರು ಮಾಡುವ ತರ್ಪಣ ಮತ್ತು ಅಂತಿಮ ವಿಧಿವಿಧಾನಗಳಿಂದ ಆತ್ಮಕ್ಕೆ ಶಕ್ತಿ ಸಿಗುತ್ತದೆ. ಇನ್ನು ಯಮಲೋಕದತ್ತ ಪ್ರಯಾಣ ಆರಂಭಿಸುತ್ತದೆ. ಈ ಮಾರ್ಗವು ಅತ್ಯಂತ ಕಠಿಣವಾಗಿದ್ದು ದಾರಿಯಲ್ಲಿ ಉರಿಯುವ ಮರಗಳು, ನದಿಗಳು ಮತ್ತು ವಿವಿಧ ನರಕಗಳನ್ನು ಸಹ ಹಾದು ಹೋಗಬೇಕಾಗುತ್ತದೆ. ಅಂದರೆ 16 ನಗರಗಳ ಮಾರ್ಗ. ಆತ್ಮವು ಯಮಪುರಿಯನ್ನು ತಲುಪಲು ಮೊದಲು 16 ವಿಭಿನ್ನ ನಗರಗಳ ಮೂಲಕ ಹಾದು ಹೋಗುತ್ತದೆ. ಅಲ್ಲಿ ಅದರ ಕರ್ಮಗಳನ್ನು ಪರೀಕ್ಷಿಸಲಾಗುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಇನ್ನು ಮರಣ ಹೊಂದಿದ ವ್ಯಕ್ತಿಯ ಆತ್ಮವು 12 ತಿಂಗಳ ಕಾಲ ಯಮಲೋಕದ ಪ್ರಯಾಣದಲ್ಲಿರುತ್ತದೆ. ಈ ಅವಧಿಯಲ್ಲಿ ಪ್ರತಿ ತಿಂಗಳು ಮಾಡುವ ಮಾಸಿಕ ಶ್ರಾದ್ದ, ಅಂದರೆ ತಿಂಗಳು ಕಾರ್ಯ ಮಾಡ್ತೀವಿ ನೋಡಿ, ಅದು ಬಹಳ ಮುಖ್ಯ ಅಂತ ಹೇಳಲಾಗಿದೆ. 1 ವರ್ಷದ ನಂತರ ಆತ್ಮಕ್ಕೆ ಯಮಲೋಕವನ್ನು ತಲುಪಲು ಅಗತ್ಯವಾದ ಆಹಾರ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ ಎಂದು ಹೇಳಲಾಗಿದೆ. ಇನ್ನು ಪಾಪ ಪುಣ್ಯಗಳ ಆಧಾರದ ಮೇಲೆ ಆತ್ಮಕ್ಕೆ ಸ್ವರ್ಗ ಅಥವಾ ನರಕ ಲಭಿಸುತ್ತದೆ ಎಂದು ಹೇಳಲಾಗಿದೆ. ಇಲ್ಲ ಅಂತ ಹೇಳಿದ್ರೆ ಅವರು ಇನ್ನೂ ಸ್ವಲ್ಪ ಪಾಠ ಕಲಿಬೇಕು, ಇನ್ನವರು ಲೆಸನ್ಸ್ನ ಮುಂದುವರಿಸಬೇಕು ಅನ್ನೋದಾದರೆ ಪುನರ್ಜನ್ಮನೂ ಕೂಡ ನಿರ್ಧರಿಸಲಾಗುತ್ತದೆ ಎಂದು ಹೇಳಲಾಗಿದೆ. ಆದ್ದರಿಂದ ಇವೆಲ್ಲ ಗರುಡ ಪುರಾಣದಲ್ಲಿ ವಿಶೇಷವಾಗಿ ತಿಳಿಸಲಾಗಿದೆ. ನೀವು ಹೋಗಿ ನೋಡಿದ್ರಾ, ಗರುಡ ಪುರಾಣದಲ್ಲಿ ಬರೆದವರು ಹೋಗಿ ನೋಡಿದಾರಾ ಅಂತ ಪ್ರಶ್ನೆಗಳನ್ನ ಕೇಳಬೇಡಿ ಅಲ್ವಾ. ಕೆಲವು ವಿಶೇಷವಾದದ್ದನ್ನು ಪಾರಂಪರಿಕವಾಗಿ ನಡ್ಕೊಬಂದಿರೋದನ್ನು ನಂಬಲೇಬೇಕು. ಇನ್ನು ಸ್ನೇಹಿತರೆ, 11 ದಿನದ ಕಾರ್ಯ ಆಗಲಿ, ವರ್ಷದ ಕಾರ್ಯ ಆಗಲಿ, ತಂದೆ ನಮ್ಮನ್ನು ಅಗಲಿದ್ದಾಗ ಗಂಡು ಮಕ್ಕಳ ಒಂದು ಪಾತ್ರ ವಿಶೇಷ ಅಂತ ಹೇಳಬಹುದು. ಇದಕ್ಕೆ ಕೆಲವು ಪ್ರಶ್ನೆಗಳನ್ನ ಹಾಕ್ಬೋದು. ಆದರೆ ನಮ್ಮ ಹಳೆಯ ತಲೆಮಾರಿನವರು ಮಾಡಿರುವಂಥದ್ದು ಪದ್ಧತಿ ಇದೆಯಲ್ಲ, ಕೆಲವೊಮ್ಮೆ ಬಲವಾದ ವೈಜ್ಞಾನಿಕ ಕಾರಣವೂ ಕೂಡ ಇರುತ್ತೆ. ಅರ್ಥ ಮಾಡ್ಕೋಬೇಕಷ್ಟೇ ನಾವೆಲ್ಲರೂ ಸಹ. ಆಗಿನ ಕಾಲದಲ್ಲಿ ಮನೆ ತುಂಬ ಮಕ್ಕಳಿರ್ತಿದ್ರು, ಅದರಲ್ಲಿ ಗಂಡು ಮಕ್ಕಳು ಇರ್ತಿದ್ರಲ್ವಾ. ಈಗ ಒಬ್ಬೊಬ್ಬರು ಮಕ್ಕಳನ್ನ ಸಾಕೋಕ್ಕೆ ಕಷ್ಟ ಅಂತ ಹೇಳಿ ಹೆಣ್ಣಾದರೆ ಹೆಣ್ಣೇ ಸಾಕು, ಗಂಡಾದರೆ ಗಂಡೇ ಸಾಕು ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಕುಲ ಬೆಳೆಯಲು ಗಂಡು ಸಂತಾನ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ರು ನಮ್ಮ ಪೂರ್ವಿಕರು. ಅಲ್ಲಿಗೇನೋ ಒಂದು ಅರ್ಥ ಅಂತೂ ಖಂಡಿತ ಇದ್ದೇ ಇರುತ್ತೆ ಅಂತ ನಾವು ತಿಳ್ಕೋಬೇಕು. ಗಂಡು ಮಗ ಅಂದರೆ ತಂದೆಯ ಗೋತ್ರದವರಾಗಿರುತ್ತಾರೆ. ಮಗಳು ಮದುವೆಯಾಗಿ ತನ್ನ ಗಂಡನ ಗೋತ್ರಕ್ಕೆ ಸೇರುತ್ತಾಳೆ. ಆಗಂತೂ 8-10 ವರ್ಷಕ್ಕೆಲ್ಲ ಆಕೆ ಮದುವೆಯಾಗಿ ಬೇರೆ ಗೋತ್ರಕ್ಕೆ ಸೇರಿದವಳಾಗುತ್ತಾಳೆ. ಅಂದರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಏನು ಅರ್ಥ ಬರುತ್ತೋ ಹಾಗೆ ಗಂಡನ ಮನೆಯವರಾಗ್ತಾರೆ ಹೆಣ್ಮಕ್ಳು, ಆ ಗೋತ್ರಕ್ಕೆ ಸೇರಿಕೊಳ್ತಾರೆ. ಆದ್ದರಿಂದ ಗೋತ್ರವು ಮನೆತನದ ಮುಖ್ಯ ಸಂಕೇತವಾಗಿರುತ್ತೆ. ಶವ ಸಂಸ್ಕಾರ ಮಾಡುವವರು ಅದೇ ಗೋತ್ರದವರು ಮಾಡಬೇಕು. ತಂದೆಯ ಗೋತ್ರದವರೇ ಎಲ್ಲ ಕಾರ್ಯಗಳನ್ನ ಮಾಡುವಂಥದ್ದು. ಈ ಕಾರಣದಿಂದಲೇ ಗಂಡು ಮಕ್ಕಳು ಮಾಡಬೇಕಾಗಿ ಒಂದು ವಿಶೇಷ ಅಂತ ಹೇಳ್ಬೋದು. ನಮ್ಮ ಸಮುದಾಯದಲ್ಲಿ ಅಂದರೆ ಕೆಲವರಿಗೆ ಮಗನಿಲ್ಲದಿದ್ದರೆ ಮೃತನ ಸಹೋದರ ಅಥವಾ ಸಹೋದರರ ಗಂಡು ಮಕ್ಕಳು ಮಾಡುವಂಥದ್ದು. ಆದ್ದರಿಂದಲೇ ತಂದೆ ತಾಯಿಗೆ ಗಂಡು ಮಕ್ಕಳು ಅಂತ್ಯ ಸಂಸ್ಕಾರ ಮಾಡುವುದು, ಕಾರ್ಯ ಮಾಡುವ ಜವಾಬ್ದಾರಿ, ಹಕ್ಕು ಹಾಗೂ ಕೃತಜ್ಞತೆಯ ಋಣ
ಅಂತ ಕೂಡ ಹೇಳಲಾಗಿದೆ. ಈಗಿನವ್ರು ಕೇಳಬಹುದು, ನಮಗೆ ಒಬ್ಬೊಬ್ಬರೇ ಮಕ್ಕಳು, ನನಗೆ ಮಗಳೇ ಇರೋದು, ಏನು ಮಾಡೋದು ಅಂತ ಕೇಳ್ತೀರಿ. ಈಗಿನ ಕಾಲಮಾನಕ್ಕೆ ತಕ್ಕಂತೆ ಮಕ್ಕಳು ಜಾಸ್ತಿ ಆದರೆ ಏನೇನೋ ಸಮಸ್ಯೆಗಳು ಅಂತ ಹೇಳಿ ಒಬ್ಬೊಬ್ಬರು ಮಕ್ಕಳನ್ನ, ಅದರಲ್ಲೂ ಹೆಣ್ಣು ಮಕ್ಕಳು ಕೂಡ ಇರ್ತಾರೆ. ವಿಧಿ ವಿಧಾನನ ಮುಂದಿನ ದಿನಗಳಲ್ಲಿ ತಿಳಿಸೋಣ. ಅದಕ್ಕೆ ಇಂದಿನ ಕಾಲದಲ್ಲಿ ಮೊದಲನೇ ಮಗು ಗಂಡಾಗಿಲ್ಲ ಅಂದರೆ, ಎರಡನೇದಾಗಿಲ್ಲ ಅಂದ್ರೂ ಮೂರನೇದು ನಾಲ್ಕನೇದು ಕಾದು ಮನೆಗೆ ಗಂಡು ಮಗು ಬೇಕು ಅಂತ ಹೇಳಿ ಮಕ್ಕಳನ್ನ ಎತ್ಕೊಳ್ತಾ ಇದ್ರು ಅಲ್ವಾ. ಅದರಲ್ಲಿ ಒಂದು ಅರ್ಥ ಮತ್ತು ಒಂದು ನಮ್ಮ ಪುರಾಣದ ಒಂದು ವೈಜ್ಞಾನಿಕ ಅರ್ಥನೂ ಕೂಡ ತುಂಬ ವಿಶೇಷವಾಗಿ ಇರುವಂಥದ್ದು. ಆದ್ದರಿಂದ ನಮ್ಮ ಪೂರ್ವಿಕರ ಏನು ಅವರ ಒಂದು ಏನನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೋ ಅದರಲ್ಲಿ ತುಂಬ ಅರ್ಥಗರ್ಭಿತ ಖಂಡಿತ ಇರುತ್ತೆ. ಈಗಿನವರು ಬಿಡಿ, ಆಗಿನವರು ಗಂಡು ಮಕ್ಕಳು ಮಾಡುವಂತಹ ಕಾರ್ಯನ ಹೆಣ್ಮಕ್ಳು ಕೂಡ ಒಪ್ಕೊಳ್ತಾ ಇದ್ರು. ಅಂದರೆ ಅವ್ರು ಏನಂತಿದ್ರು ಅವಾಗೆಲ್ಲ, ಅವರು ಕೂಡ ಅದನ್ನು ಒಪ್ಕೊಳ್ತಾ ಇದ್ರು. ಈ ಕಾಲದಂಗೆ ನಾವು ಕೂಡ ಗಂಡು ಮಗನೇ ಯಾಕೆ ಮಾಡಬೇಕು, ನಾವು ಸರಿಸಮ ಅಂತ ಕೂಡ ಯಾವತ್ತೂ ಆಗಿನ ಕಾಲದವರು ಅಂದಿಲ್ಲ ಅಲ್ವಾ. ಆದ್ದರಿಂದ ಈಗಿನ ಕಾಲಕ್ಕೆ ತಕ್ಕಂತೆ ನಾವು ಏನನ್ನು ರೂಢಿ ಮಾಡ್ಕೋಬೇಕು ಅದನ್ನು ಖಂಡಿತ ಮಾಡಿಕೊಳ್ಳುವಂಥದ್ದನ್ನು ಕೂಡ ಮಾಡ್ಕೋಬೇಕು. ನಮ್ಮ ಪೂರ್ವಿಕರು ಹಾಕಿಕೊಟ್ಟಿರುವ ಹಾದಿ ತುಂಬ ವಿಶೇಷ. ಗರುಡ ಪುರಾಣ ಅಂದ್ರೇ ಒಂದು ವಿಶೇಷ ಅಂತ ಕೂಡ ಹೇಳ್ತೀನಿ. ಆದ್ದರಿಂದ ವಿಶೇಷವಾದ ಒಂದು ಕಾರ್ಯಕ್ರಮಗಳು ಅಂದಾಗ ನಿಜವಾಗ್ಲೂ ಕೂಡ ಒಂದು ಅಗಲಿಕೆ ನೋವಿದೆಯಲ್ಲ ಸ್ನೇಹಿತರೆ, ಅದನ್ನು ವರ್ಣನೆ ಮಾಡೋದಕ್ಕೆ ಪದಗಳಿಲ್ಲ ಬಿಡಿ. ನೋಡಿ, ನಾನು ಪ್ರತಿ ತಿಂಗಳು ಸಹ ಅವ್ರು ಓದಂಥ ಒಂದು ತಿಥಿ ನಕ್ಷತ್ರಕ್ಕೆ ನಾನು ಕಾರ್ಯ ಮಾಡ್ಕೊಂಡು ಬಂದೆ. ನನ್ನ ಶಕ್ತಿ ಅನುಸಾರ ಮಾಡ್ಕೊಂಡು ಬಂದೆ. ಯಾಕೆ ಅಂದರೆ ನಮ್ಮಲ್ಲಿ ಅಗಲಿಕೆ ನೋವಿತ್ತು, ತುಂಬ ನೋವಿತ್ತು. ಎಲ್ಲ ಇದೆ, ಅವರಿಲ್ವಲ್ಲ ಅಂತ ಹೇಳಿ ಅವರ ಒಂದು ಆ ವರ್ಷದ ಒಂದು ಸ್ವರ್ಗದ ಹಾದಿ ಯಮಪುರಿಗೆ ಪ್ರಯಾಣ ಬೆಳೆಸಿರ್ತಾರಲ್ಲ, ಆ ಸಂದರ್ಭದಲ್ಲಿ ಅದಕ್ಕೋಸ್ಕರನೇ ವರ್ಷದ ಗಂಟ ಅಂದರೆ ಕೆಲವರು ವರ್ಷ ತುಂಬೋದ್ರಲ್ಲಿ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಅದು ತುಂಬ ತಪ್ಪು. ಏನಿದ್ರೂ ಸಹ ವರ್ಷ ಕಳೆದ ಮೇಲೆ, ವರ್ಷದ ಕಾರ್ಯ ಆದಮೇಲೆ ಗಂಡು ಮಕ್ಕಳು ಮದುವೆ ಮಾಡಿಕೊಳ್ಳುವಂಥದ್ದನ್ನು ಮಾಡಬಹುದು. ಹೆಣ್ಣು ಮಕ್ಕಳಿದ್ದರೆ ತಂದೆ ತೀರ್ಕೊಂಡ್ರೆ ವರ್ಷ ತುಂಬೋದ್ರಲ್ಲಿ ಕನ್ಯಾದಾನ ಮಾಡಬಹುದು. ಆದರೆ ಗಂಡು ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಕೂಡ ವರ್ಷದ ಕಾರ್ಯ ಮುಗಿದ ಮೇಲೇ ಅವ್ರಿಗೆ ಮದುವೆ ಕಾರ್ಯ ಈ ಥರ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ತಂದೆ ಕರ್ತೃ, ಅವರು ಒಂದು ತುಂಬ ವರ್ಷದ ಒಂದು ಪ್ರಯಾಣ ಇರುತ್ತಲ್ಲ, ತುಂಬ ಕಷ್ಟಕರವಾಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಹೆಂಡತಿ ಮಕ್ಕಳಾದವರು ಸುಖ ಸಂತೋಷ ಅನ್ನೋದನ್ನು ಆಡಂಬರವಾಗಿ ಯಾವುದೂ ಕೂಡ ಮಾಡ್ಕೋಬಾರ್ದು. ಶೋಕದ ವರ್ಷ ಅಂತ ನಾವು ಅದನ್ನು ಭಾವಿಸ್ಬೇಕು. ಆದ್ದರಿಂದ ತಿಂಗಳಲ್ಲಿ ಬರುವಂಥ ಕಾರ್ಯ, ವರ್ಷದ ಕಾರ್ಯ, ಅವರ ಒಂದು ಪ್ರಯಾಣಕ್ಕೆ, ಯಮಪುರಿ ಪ್ರಯಾಣಕ್ಕೆ ವಿಶೇಷವಾದ ಒಂದು, ನಾವಿಲ್ಲಿ ಏನನ್ನೇ ಮಾಡಿದ್ರೂ ಸಹ ತುಂಬ ವಿಶೇಷ ಅವ್ರಿಗೆ ಅಂತ ಹೇಳಬಹುದು. ಅವ್ರಿಗೆ ಒಂದೊಂದು ತಿಂಗಳು ಸಹ ಒಂದೊಂದು ನಗರ ತಲುಪಿ ಹೋಗಬೇಕು ಅಂತಾರಲ್ಲ, ಆ ಸಂದರ್ಭದಲ್ಲಿ ಅವ್ರಿಗೆ ಬಾಯಾರಿಕೆ, ಆಹಾರ ಬೇಕು ಅಂತ ಇರುತ್ತೆ. ಆಗ ಯಮದೂತರು ಹೇಳ್ತಾರಂತೆ, ಅವ್ರಿಗೆ ಹಸು ಅಂತ ಕೇಳ್ತಾರಲ್ಲ, ಅವಾಗ ಯಮದೂತರು ಹೇಳ್ತಾರಂತೆ, ನಿನ್ನ ಮಕ್ಕಳನ್ನ ಕೇಳು, ನಿನ್ನ ಮಗನನ್ನು ಕೇಳು, ನಿನ್ನ ಮಗ ಕೊಟ್ಟರೆ ನೀನು ಸ್ವೀಕಾರ ಮಾಡು ಅಂತ ಹೇಳ್ತಾರಂತೆ. ಆದ್ದರಿಂದ ಗಂಡು ಮಕ್ಕಳು ಆ ಕಾರ್ಯ ಮಾಡುವಾಗ ಅವರ ಕೈಯಲ್ಲಿ ಏನು ಶಕ್ತಿ ಇದೆಯೋ ಅದನ್ನು ಮನಸ್ಪೂರ್ವಕವಾಗಿ ಆತ್ಮಶುದ್ಧತೆಯಿಂದ ಆ ಕಾರ್ಯನ ಮಾಡಿದಾಗ ಅವ್ರಿಗೆ ಅಲ್ಲಿ ತಲುಪುತ್ತೆ. ಈಗ ನಾವೆಲ್ಲೋ ಇದ್ಕೊಂಡು ಕರೆನ್ಸಿ ಹಾಕಿದ್ರೆ ಮೊಬೈಲ್ ರೀಚಾರ್ಜ್ ಆಗಲ್ವಾ, ಆ ರೀತಿ ಭಗವಂತನು ಅದನ್ನು ಮಾಡಿದ್ದಾನೆ. ನಾವಿಲ್ಲಿದ್ದೀವಿ, ನಮ್ಮ ಭೂಮಿ ಮೇಲಿದ್ದೀವಿ, ನಾವು ಅವ್ರ ಹೆಸರು ಹೇಳ್ಕೊಂಡು, ಆ ತಿಥಿ ನಕ್ಷತ್ರಕ್ಕೆ ಅವರ ಹೆಸರು ಹೇಳ್ಕೊಂಡು ನಾವು ಕಾರ್ಯ ಮಾಡಿದಾಗ ಅವ್ರಿಗೆ ಅಲ್ಲಿ ಶಕ್ತಿ ಸಿಗುತ್ತೆ. ಇದು ಸತ್ಯ. ನಂಬುದವ್ರು ನಂಬಿ, ನಂಬದೇ ಇರೋರು ಏನಪ್ಪ ಇದು ಮೂಢನಂಬಿಕೆ, ಇವ್ರೇನು ಇವ್ರು ಹೋಗಿದ್ರೆ ಅವ್ರಿಗೆ ಗೊತ್ತಾ ಅಂತ ಹೇಳುವಂಥವರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ, ಆಯಿತಾ. ನಾನೇನು ಬಲವಂತ ಮಾಡಲ್ಲ. ತಿಳ್ಕೊಂಡಿದ್ದೀವಿ, ಆಧ್ಯಾತ್ಮಿಕ ಗೊತ್ತಿರುವಂಥವರಿಗೆ ಖಂಡಿತ ಇದರಲ್ಲಿ ಒಲವಿರುವವ್ರಿಗೆ ಇದರಲ್ಲಿ ಒಂದು ತುಂಬ ಆಳವಾದ ಅರ್ಥ ಇದೆ. ಆದ್ದರಿಂದನೇ ಅವರು ತೀರೋದ್ಮೇಲೂ ಸಹ ದೇಹ ಮಣ್ಣಾಗುತ್ತೆ. ಅವರ ದೇಹ ನಾವು ಯಾವತ್ತೂ ನೋಡೋಕ್ಕಾಗಲ್ಲ. ಆತ್ಮ ಅನ್ನೋದು ಇರುತ್ತೆ, ಸೋಲ್ ಅನ್ನೋದು ಖಂಡಿತ ಇರುತ್ತೆ. ಈಗೆಲ್ಲ ತುಂಬ ಚಾನಲಲ್ಲಿ ನೋಡ್ತಾ ಇದ್ದೀನಿ. ನಾನು ಕೂಡ ಚಾನಲ್ ಹೆಸರು ಹೇಳ್ಬಾರ್ದು, ಪಾಡ್ಕಾಸ್ಟ್ ಅಂತ ಹೇಳಿ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ರಾಜೇಶ್ ಅನ್ನೋರು, ನಿಮ್ಗೆ ಗೊತ್ತಿರಬಹುದು. ಎಷ್ಟು ಚೆನ್ನಾಗಿ ಅವರ ಕಾರ್ಯಕ್ರಮ ಇರುತ್ತೆ ಅಂದರೆ, ನಂಬಿಕೆ ಇಲ್ಲದಂಥವರು ಆ ವಿಡಿಯೋಗಳನ್ನ ನೋಡಿ,
ಸತ್ತ ಮೇಲೂ ಆತ್ಮದ ಒಂದು ಪ್ರಯಾಣ ಹೇಗಿರುತ್ತೆ, ಅವರ ಒಂದು ಯಾವ ರೀತಿ ಅವರು ನಮಗೆ ಕಣ್ಣು ಕಾಣಿಸಿಲ್ಲ ಅಂದರೂ ಸಹ ನಮ್ಮನ್ನೆಲ್ಲ ಹೇಗೆ ಅವರು ನೋಡ್ತಾರೆ, ಪ್ರತಿಯೊಂದು ಕ್ಷಣದಲ್ಲೂ ನಮ್ಮೊಟ್ಟಿಗೆ ಹೇಗಿರ್ತಾರೆ ಅನ್ನೋದನ್ನು ತುಂಬ ವಿವರಣೆಯಾಗಿ ಆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದಾರೆ. ಬೇಕಾದರೆ ನೀವು ಅದನ್ನು ಆ ಕಾರ್ಯಕ್ರಮ ನೋಡಿಲ್ಲ ಅಂದರೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ನಮ್ಮ ಮನೆಯವ್ರು ಹೋದ್ಮೇಲೆ ಗರುಡ ಪುರಾಣ ಹೇಗೆ ನನಗಿಷ್ಟ ಆಯಿತೋ ಅದೇ ರೀತಿ ಅವರ ಕಾರ್ಯಕ್ರಮನೂ ಕೂಡ ತುಂಬ ಇಷ್ಟ ಆಗುತ್ತೆ. ಪ್ರತಿ ಎಪಿಸೋಡು ಕೂಡ ನಾನು ನೋಡ್ತೀನಿ. ನಾನು ಸಂಕ್ಷಿಪ್ತವಾಗಿ ಇವತ್ತು ನಾನು ತಿಳ್ಕೊಂಡಷ್ಟು ನಿಮ್ಮ ಮುಂದೆ ತಂದಿದ್ದೀನಿ. ಖಂಡಿತ ಮುಂದಿನ ದಿನಗಳಲ್ಲಿ ತಿಳಿಸುವಂಥದ್ದನ್ನು ಮಾಡ್ತೀನಿ. ನಮ್ಮ ಒಂದು ಸ್ಟೋರಿನ, ನಮ್ಮ ಒಂದು ಬದುಕಿನ ಸ್ಟೋರಿನ ಚಾರು ಆಂಟಿ USA ನೋಡ್ತಾ ಇದ್ದಾರೆ, ಅಮೇರಿಕಾದಿಂದ. ಅವರು ಹೇಳಬೇಕು ಪುಟ್ಟಿ, ನೀವು ಹೇಳಿ ನಾವು ಕೇಳಬೇಕು ನಿಮ್ಮ ಒಂದು ಸ್ಟೋರಿನ ಅಂತ ಹೇಳಿದ್ದಾರೆ. ಅವ್ರಿಗೋಸ್ಕರ ಮುಂದಿನ ವಿಡಿಯೋದಲ್ಲಿ ಖಂಡಿತ ನಮ್ಮ ಬದುಕಿನ ಒಂದು ಸ್ಟೋರಿನ ನಿಮ್ಮ ಮುಂದೆ ತರುವಂಥದ್ದನ್ನು ಖಂಡಿತ ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಬರಲಿ, ಹಾಗೆ ಇನ್ನೂ ಹೆಚ್ಚು ಇಷ್ಟ ಆಗಿದರೆ ಶೇರ್ಗಳು ಕೂಡ ಮಾಡಿ. ಇನ್ನೂ ಹೇಳಬೇಕು ಅಂದರೆ ಹೊಸದಾಗಿ ನನ್ನ ಚಾನಲ್ಗೆ ಬಂದಿರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ನಮ್ಮ ಮನೆಯವರ ವರ್ಷದ ಕಾರ್ಯ. ನನ್ನ ಮಕ್ಕಳು ಮುಂದೆ ನಿಂತು ಅವರ ಅಪ್ಪನಿಗೆ ಏನು ಕರ್ತವ್ಯ ಮಾಡಬೇಕು ಅದನ್ನು ಶ್ರದ್ಧೆಯಿಂದ ಮಾಡಿದ್ದಾರೆ. ಪ್ರತಿ ತಿಂಗಳು ನಾವು ಹಾಗೇ ಮಾಡಿದ್ದೀನಿ. ಅವರ ಪ್ರಯಾಣ ಸುಖಕರವಾಗಿರಲಿ. ಇನ್ನು 2 ವರ್ಷ ಬಿಟ್ಟು ನಮ್ಮ ಮನೆಯಲ್ಲಿ ಹುಟ್ಟಿ ಬರ್ತಾರೆ. ಆ ಒಂದು ಬರುವಿಕೆಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಇದು ನನ್ನ ನಂಬಿಕೆ, ನನ್ನ ಮನದಾಳದ ನಂಬಿಕೆ. ಏನಂತೀರಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.